ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೇಘನಾ ಮಿಥುನ್ ಕನ್ನಡ ವ್ಲಾಗ್ಸ್. ಇವತ್ತು ಮಾರ್ನಿಂಗ್ ರೂಟೀನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಶಾಪ್ಗೂ ಹೋಗೋಕ್ಕಿಂತ ಮುಂಚೆ ಮಾರ್ನಿಂಗ್ ರೂಟೀನ್ ನಮ್ಮದು ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ 7:30ಗೆ ಎದ್ದು ಆಲ್ರೆಡಿ ಸ್ವಲ್ಪ ಬೇಗ ಎದ್ದೇಳ್ತು. ನನಗಿಂತ ಮುಂಚೆ ಮಿಥುನ್ನವ್ರು ಎದ್ದಿರ್ತಾರೆ. ಎದ್ದು ಸ್ನಾನ ಎಲ್ಲ ಮಾಡಿ ಟೀ ಮಾಡ್ಕೊಂಡು ಕುಡ್ದಿರ್ತಾರೆ. ಅವ್ರಿಗೂ ಟೀ ಮಾಡಿಕೊಂಡು ಅಷ್ಟೊತ್ತಿಗೆ ನಾನು ಎದ್ದಿದ್ರೆ ನನಗೂ ಟೀ ತೊಗೊಬಂದು ಕೊಡ್ತಾರೆ. ಹಾಗಾಗಿ ಟೀ ಮಾಡಿದ್ದಿತ್ತು. ನಾನು ಟೀನ ಬಿಸಿ ಮಾಡ್ಕೋತಾ ಇದ್ದೆ. ಬೆಳಗ್ಗೆ ಏನೂ ಅಡುಗೆ ಆಗಿರಲಿಲ್ಲ. ಎಲ್ಲ ಮಧ್ಯಾಹ್ನಕ್ಕೂ ಸೇರಿ ಅಡುಗೆ ತಿಂಡಿ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು ಇವತ್ತು. ನಾನು ಹೆಂಗಪ್ಪ ಅಂತ ಹೇಳಿದ್ರೆ, ನೈಟು ಸಾರು ಮಾಡಿಟ್ಟು ಬೆಳಗ್ಗೆ ಅನ್ನ ಮಾಡಿದರೆ ಮುಗೀತು ಅಂತ ಏನಿಲ್ಲ. ನಮಗೆ ಅದು ಎಷ್ಟು ಲೇಟಾದರೂ ಬೇಗ ಆದರೂ ಮಾರ್ನಿಂಗೇ ಸಾರೆಲ್ಲ ಮಾಡ್ತೀನಿ. ಮಧ್ಯಾಹ್ನದ ಅಡುಗೆ ಬೆಳಗ್ಗೆನೇ ಮಾಡೋದು. ನೈಟ್ ಮಾಡಿಟ್ಟು ಬೆಳಗ್ಗೆ ಇದು ಮಾಡಲ್ಲ. ಹಾಗಾಗಿ ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡೋಣ ಅಂತ ಇದ್ದೀನಿ. ಚಪಾತಿ ಮೊಟ್ಟೆ ರೋಸ್ಟ್ ಅಂತ ಹೇಳ್ತಾರೆ ಕೇರಳ ಸ್ಟೈಲು, ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನಾವು ಆನ್ಲೈನಲ್ಲಿ ತರಿಸಿದ್ದು ಎಗ್ ಬಾಯ್ಲ್ ಮಾಡೋದು. ಚೆನ್ನಾಗಿರುತ್ತೆ. ನೀರು ಹಾಕ್ಬಿಟ್ಟು, ಅಳತೆ ಅಂತ ಏನಿಲ್ಲ, ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದರಲ್ಲಿ ಮೊಟ್ಟೆ ಬೇಯಿಸ್ಬಿಟ್ಟು ಮೊಟ್ಟೆ ಇಟ್ಬಿಟ್ಟು ಸ್ವಿಚ್ ಹಾಕಿಬಿಟ್ರೆ, ಎಲೆಕ್ಟ್ರಿಕಲ್ ಇದು, ಸ್ವಿಚ್ ಹಾಕಿಬಿಟ್ರೆ ಅದರಲ್ಲೊಂದು ಲೈಟ್ ಬರುತ್ತೆ. ನಾನು 4 ಮೊಟ್ಟೆ ಬೇಯಿಸ್ತಾಯಿದ್ದೀನಿ. ದಿಯನ್ಗಂತೂ ನನಗೊಂದು, ಮಿಥುನಿಗೊಂದು 2 ಅಂತೇಳಿ 4 ಮೊಟ್ಟೆನೇ ಇದ್ದಿದ್ದು. ಅದನ್ನು ಬೇಯಿಸ್ತಿದ್ದೀನಿ ಮಾಡೋಣ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ, ಅಲ್ಲಿ ಆ ಥರ ರೆಡ್ ಕಲರ್ ಲೈಟ್ ಬಂದಿರುತ್ತೆ. ಅದು ಬಾಯ್ಲ್ ಆಗಿದ ತಕ್ಷಣ ಆ ಲೈಟ್ ಆಫ್ ಆಗುತ್ತೆ. ಆಟೋಮೆಟಿಕ್ಕಾಗಿ ಲೈಟ್ ಆಫ್ ಆಗುತ್ತೆ. ಆವಾಗ ಆಗಿದೆ ಅಂತ ಹೇಳ್ಬಿಟ್ಟು. ಮತ್ತು ಈ ಎಗ್ ಟ್ರೇನು ಅಷ್ಟೇ, ನಾನು ಮೀಶೋದಿಂದ ತರಿಸಿದ್ದು. ಚೆನ್ನಾಗಿದೆ ಪ್ರಾಡಕ್ಟು. ಬೇಕಾದರೆ ನೀವು ತರಿಸ್ಕೊಳ್ಳಿ, ಮೀಶೋದಲ್ಲಿ ಸಿಗುತ್ತೆ. ಆಮೇಲೆ ಮೊಟ್ಟೆ ರೋಸ್ಟ್ ಮಾಡೋಕ್ಕೆ ಆನಿಯನ್ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಟೀ ಕುಡ್ಕೊಂಡು ದಿಯಾ ಅಮ್ಮನ ಮನೇಲೇ ಮಲಗಿದ್ಲು. ಹಾಗಾಗಿ ಮಿಥುನವರು ದಿಯನ್ ಕರ್ಕೊಬರ್ತೀನಿ ಅಂತೇಳಿ ಹೋಗಿದ್ರು. ನೈಟ್ ಎಷ್ಟು ಕರೆದ್ರೂ ಬರಲ್ಲ, ಬಾ ಅಂದರೆ ಬರಲ್ಲ ಅಂತಾಳೆ. ಅಮ್ಮನ ಜೊತೆ ಮಲಗ್ತೀನಿ ಅಂತೇಳಿ. ಹಾಗಾಗಿ ಅಲ್ಲೇ ಬಿಟ್ಟು ಬಂದಿದ್ವಿ. ಬೆಳಗ್ಗೆ ಎದ್ದ ಮೇಲೆ ನಾವು ಅಮ್ಮ ಫೋನ್ ಮಾಡ್ತಾರೆ, ಆವಾಗ ಕರ್ಕೊಬಂದು ದಿಯನ್ನ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಸ್ಕೂಲಿಗೆ ಕಳಿಸೋದು. ಆ ಥರ ಎಲ್ಲ ನಾವು ಮಾರ್ನಿಂಗ್ ಮಾಡ್ತೀವಿ. ನಾನು ಇವಾಗ ಎಗ್ ರೋಸ್ಟಿಗೆ ಈ ಥರ ಈರುಳ್ಳಿನೆಲ್ಲ ಸಣ್ಣಕ್ಕೆ ಉದ್ದುದ್ದು ಕುಯ್ಕೋಬೇಕು. ಚೆನ್ನಾಗಾಗುತ್ತೆ. ಓಯ್, ಎಲ್ಲೋಗಿದ್ದೆ? ಮನೆಗೆ ಹೋಗಿದ್ದ? ಯಾಕೆ ಬಂದಿಲ್ಲ ನೀನು ಹೊಸ ಮನೆಗೆ? ಬರಬೇಕು ತಾನೇ? ಮುದ್ದು, ಮುರಿಬೇಡ ಮಗ್ನಿ. ಮಮ್ಮಿ ಹೊಸ ತಗೊಂಡಿರೋದು, ಇನ್ನೊಂದು ಮುರಿದಿದೀಯಾ ಹೊಸದು? ಕಿತ್ತುಪತ್ತಿ ತಣ್ಣೀರು. ಇವಾಗ ನಾನು ಒಂದು ಕಡೆ ರೈಸಿಗೆ ಇಟ್ಕೊಂಡಿದ್ದೀನಿ. ಹಾಗೆ ಎಗ್ ರೋಸ್ಟಿಗೆಲ್ಲ ಕಟ್ ಮಾಡ್ಕೊತಿದ್ದೀನಿ. ಇವತ್ತು ಬೇಳೆ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಳೆ ಸಾರು ಮಾಡಿಬಿಟ್ಟು ಮಧ್ಯಾಹ್ನ ಮೀನು ತಂದು ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನಾಗಿದ್ದೀನಿ. ನೋಡ್ಬೋದು ಇಲ್ಲಿ ಬೇಳೆ ಸಾಲಿಗಿದು ಮೂಂಗ್ ದಾಲ್ ಅಂತಾರಲ್ಲ, ಮೂಂಗ್ ದಾಲ್ ಮತ್ತು ರೆಡ್ ದಾಲ್ ಒಂದು ಬರುತ್ತಲ್ವ, ಅದನ್ನು ಎರಡೂ, ಮಸೂರ್ ದಾಲ್ ಮೂಂಗ್ ದಾಲ್ ಇದೆರಡನ್ನೂ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಇದಕ್ಕೇನೂ ಇಲ್ಲ, ಈಸಿಯಾಗಿ ಮಾಡ್ಬೋದು. ಆದರೆ ಸಖತ್ತಾಗಿರುತ್ತೆ ಟೇಸ್ಟು. ಒಂದು ಹೊತ್ತಿನ ಊಟ ಮಾಡ್ಬೋದು ಆರಾಮಾಗಿ. ಏನಾದರೂ ಸೈಡ್ ಡಿಶ್ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಈ ಬೇಳೆ ಸಾರು. ನಾನು ಇದಕ್ಕೆ ಒಂದು ಈರುಳ್ಳಿ, ಟೊಮೊಟೊ ಹಣ್ಣು, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ ಪುಡಿ, ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನೇ ಹಾಕಿಬಿಟ್ಟು ನಾನು ವಿಷಲ್ ಹೊಡೆಸ್ಕೊತೀನಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೋಬೇಕು. 3 ಬೇಡ, ಒಂದು 2-3 ವಿಷಲ್ ಸಾಕು. ಯಾಕಂದರೆ ಈ ಮಸೂರ್ ದಾಲ್ ಇದೆಯಲ್ವ, ಬೇಗ ಬೇಯ್ದುಬಿಡುತ್ತೆ. ಇನ್ನೊಂದು ದಾಲ್ ಬರುತ್ತೆ ನೋಡಿ, ಮಾಮೂಲಿ ನಾವು ತೊಗರಿಬೇಳೆ ಅಂತೀವಲ್ವ, ಅದಾದರೆ ನಮಗೆ 4 ವಿಷಲ್ ಎಲ್ಲ ಬರಬೇಕು. ಇದಾದರೆ 2-3 ವಿಷಲ್ ಬಂದರೆ ಸಾಕು, 2 ಸಾಕು. ಇವಾಗ ಮುಚ್ಚಿಬಿಟ್ಟು 1-2 ವಿಷಲ್ ಹೊಡೆಸ್ಕೊತೀನಿ. ಅಷ್ಟರಲ್ಲಿ ಇದು ಬೇಯೋಷ್ಟೊತ್ತಿಗೆ ನಾನು ಚಪಾತಿಗೆ ಮೊಟ್ಟೆ ರೋಸ್ಟ್ ಅಂತ ಹೇಳಿದ್ನಲ್ವ, ಅದನ್ನು ಮಾಡ್ಕೊತೀನಿ. ಇವಾಗ ಅನ್ನನೂ ರೆಡಿಯಾಗಿದೆ. ಅನ್ನನ ಸೈಡಿಗೆ ಎತ್ತಿಟ್ಕೊಂಡು ವಿಷಲಿಗೆ ತೆಗೆದಿಟ್ಕೊಂಡಿದ್ದೀನಿ. ಅದು ಇವಾಗ ವಿಷಲ್ ಆಗಿದೆ. ಮೊಟ್ಟೆ ರೋಸ್ಟಿಗೆ ಮೊಟ್ಟೆ ಎಲ್ಲ ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಒಂದು 5-10 ನಿಮಿಷದೊಳಗೆ ಮೊಟ್ಟೆ ಬೆಂದ್ಬಿಡುತ್ತೆ. ಇವಾಗ ಬೇರೆ ಗ್ಯಾಸ್ ಇಲ್ಲ, ಜಾಸ್ತಿ ಕರೆಂಟಲ್ಲೇ ಯೂಸ್ ಮಾಡಬೇಕು. ಗ್ಯಾಸ್ ಸಿಗೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ. ಹಾಗಾಗಿ
ಸ್ವಲ್ಪ ಜಾಸ್ತಿ ಕರೆಂಟಿಂದ್ರಲ್ಲಿ ಅಡುಗೆ ಮಾಡಿಬಿಟ್ಟು ಗ್ಯಾಸಲ್ಲಿ ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ದಿಯನ್ಗೊಂದು ಮೊಟ್ಟೆನ ತೆಗೆದಿಟ್ಟೆ. ಅಂದರೆ ಖಾರ ತಿನ್ನಲ್ಲ ಅವಳು, ಹಾಗಾಗಿ ಅವಳಿಗೆ ಹಾಗೆ ಮೊಟ್ಟೆನ ತೆಗೆದಿಟ್ಟೆ. ನಮಗೆ ಮಾತ್ರ ಹಾಕೋತಾ ಇದ್ದೀನಿ. ಮೊಟ್ಟೆಗೆ ಹಿಂಗೆ ಸ್ವಲ್ಪ ಕಟ್ಸಿ ಹಾಕ್ಬಿಟ್ಟು ಅದಕ್ಕೆ ಹಾಕ್ಕೋಬೇಕು. ಇದನ್ನು ಹಾಕ್ಬಿಟ್ಟು ಅದರಲ್ಲಿರೋ ಸ್ವಲ್ಪ ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆಗೋ ತನಕ ಹಾಗೆ ರೋಸ್ಟ್ ಮಾಡಬೇಕು. ಚಪಾತಿ ಜೊತೆಗೆ ಚೆನ್ನಾಗಾಗುತ್ತೆ. ಇದು ಜಾಸ್ತಿ ನಮ್ಮ ಅತ್ತೆ ಮನೇಲಿ ಮಾಡ್ತಾರೆ, ಚಪಾತಿ ಮೊಟ್ಟೆ ರೋಸ್ಟ್ ಅಂತ ಹೇಳ್ಬಿಟ್ಟು. ಇನ್ನು ನೆಕ್ಸ್ಟ್ ಡೇನೇ ನಮ್ಮ ಅತ್ತೆಯವರೆಲ್ಲ ಬರ್ತಾರೆ. ಇನ್ಮೇಲೆ ನಮ್ಮ ಅತ್ತೆಯವ್ರು ನಮ್ಮ ಜೊತೆನೇ ಇರ್ತಾರೆ. ಆಮೇಲೆ ಇನ್ನೂ ವ್ಲಾಗ್ಗಳನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಅತ್ತೆ ಜೊತೆ ವ್ಲಾಗ್ ಎಲ್ಲ ನಿಮ್ಮ ಜೊತೆ. ಇದನ್ನು ಇನ್ನೊಂದು ಕಡೆ ಸ್ಟವ್ವಿಗೆ ಚೇಂಜ್ ಮಾಡಿಬಿಟ್ಟು ಇವಾಗ ಬೇಳೆ ನೋಡಿ, ಬೇಳೆ ಸಾರಿನ ಬೇಳೆ ಎಲ್ಲ ಚೆನ್ನಾಗಿ ಒಂದು 2 ವಿಷಲಿಗೆ ಚೆನ್ನಾಗಿ ಬೆಂದಿದೆ. ಇದನ್ನು ಚೆನ್ನಾಗಿ ಸೌಟಲ್ಲೇ ಮಸಿದ್ರೆ ಆಯಿತು. ಬೇಳೆ ಮತ್ತಬೇಕು ಅಂತ ಏನಿಲ್ಲ, ಮಾಮೂಲಿ ಸೌಟಲ್ಲೇ ಹಿಂಗೆ ಮಸಿದ್ರೆ ಚೆನ್ನಾಗಿ ಮಸಿಯುತ್ತೆ, ಮೆತ್ತಗೆ ಬೆಂದಿರುತ್ತೆ. ಜಾಸ್ತಿ ನಾವು ತೊಗರಿ ಬೇಳೆಗಿಂತ ಈ ಥರ ಮಸೂರು ದಾಲನ್ನೇ ನಾನೆಲ್ಲ ಬೇಳೆ ಸಾರು, ತರಕಾರಿ ಸಾಂಬಾರು ಎಲ್ಲದಕ್ಕೂ ಇದೇ ಬೇಳೆನೇ ಯೂಸ್ ಮಾಡೋದು. ಇದಕ್ಕೆ ಒಂದು ಗ್ಲಾಸು ನೀರು ಹಾಕಿಬಿಟ್ಟು ಕುದಿಯೋಕೆ ಇಡ್ತೀನಿ. ಉಪ್ಪೆಲ್ಲ ನೋಡ್ಕೊಳ್ಳಿ, ನಮಗೆ ಉಪ್ಪೆಲ್ಲ ಸಾಕು. ಮತ್ತು ನಮ್ಗೆ ಬೇಳೆ ಸಾರು ಸ್ವಲ್ಪ ಗಟ್ಟಿ ಇರಬೇಕು. ನಮ್ಮ ಬೇಳೆ ಸಾರು ಸ್ವಲ್ಪ ಗಟ್ಟಿ ಇರುತ್ತೆ. ಬೇಳೆ ಸಾರು ಒಬ್ಬೊಬ್ರದ್ದು ತೆಳ್ಳಗೆ ಮಾಡ್ತಾರೆ, ಬಟ್ ನಮಗೆ ಸ್ವಲ್ಪ ಗಟ್ಟಿ ಇರಬೇಕು. ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತೇಳಿ ನೋಡ್ತಾಯಿದ್ದೀನಿ. ಉಪ್ಪೆಲ್ಲ ಕರೆಕ್ಟಾಗಿದೆ. ನಾನು ಒಂದು ಕಡೆ ಅಡುಗೆ ಮಾಡ್ತಾಯಿದ್ರೆ ಮಿಥುನ್ ಅವ್ರು ಸುಮ್ಮನೆ ಇರಲ್ಲ. ಮಿಥುನ್ ಅವರು ಒಂದೊಂದು ಕೆಲಸ ಮಾಡ್ತಾನೇ ಇರ್ತಾರೆ. ಅವರಂತೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಾನು ಅಡುಗೆ ಕೆಲಸ ಎಲ್ಲ ನೋಡ್ತಾಯಿದ್ರೆ ದಿಯನ್ ಅಷ್ಟೊತ್ತಿಗೆ ರೆಡಿ ಮಾಡೋದು, ಒಂದು ತಿಂಡಿ ಎಲ್ಲ ತಿನ್ನಿಸೋದು, ಅವಳಿಗೆ ರೆಡಿ ಮಾಡೋದು, ಸ್ನಾನ ಮಾಡಿಸೋದೆಲ್ಲ ಮಿಥುನ್ ಮಾಡ್ತಾರೆ. ಹಾಗಾಗಿ ನನಗೆ ಹೆಲ್ಪ್ ಆಗುತ್ತೆ ಮಾರ್ನಿಂಗು ಹೋಗೋಕ್ಕೆ. ಇವಾಗ ಒಬ್ಬೊಬ್ಬರು ತಿಂದಿದ್ದ ತಟ್ಟೆನೂ ತೆಗೆದಿಡಲ್ಲ, ಹಂಗಿರ್ತಾರೆ ಮನೆಯಲ್ಲಿ. ಬಟ್ ಮಿಥುನ್ ಹಾಗಲ್ಲ, ನಾನು ತಿಂದಿದ್ದಂಗೆ ಇಟ್ಟು ತೊಗೊಂಡೋಗಿ ವಾಶ್ ಮಾಡಿರ್ತಾರೆ ಆ ಥರ. ಯಾಕಂದರೆ ಅವರು ಬರೀ ಗಂಡು ಮಕ್ಕಳೇ ಅಲ್ವಾ, ಗಂಡು ಮಕ್ಕಳೇ ಇರ್ತಾರೆ ನೋಡಿ ಆ ಮನೆಯಲ್ಲಿ. ಹುಡುಗರು ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡ್ತಾರೆ. ಅದೇ ಒಂದು ಅಕ್ಕ ತಂಗಿ ಇರೋವಂಥ ಗಂಡು ಮಕ್ಕಳಾದರೆ ಮನೇಲಿ ಸ್ವಲ್ಪ ಕೆಲಸ ಮಾಡೋದು ಕಮ್ಮಿ. ಯಾಕಂದರೆ ಅಕ್ಕ ಮಾಡ್ತಾರೆ, ತಂಗಿ ಮಾಡ್ತಾರೆ ಅಂತ ಸುಮ್ಮನೆ ಆಗಿಬಿಡ್ತಾರೆ. ಇವಾಗ ಅದು ಕುದ್ದಿದೆ, ನೀರು ಹಾಕಿಟ್ಟಿದ್ನಲ್ವ, ಅದು ಕುದ್ದಿದೆ. ಅದು ಕುದ್ಮೇಲೆ ನಾನೊಂದು ಒಗ್ಗರಣೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಇದಕ್ಕೆ ನಾನು ಸಾಸಿವೆ, ಇದು ಒಗ್ಗರಣೆನೇ ಮೇನು. ಯಾಕಂತ ಹೇಳಿದ್ರೆ ನಾವು ಅದರಲ್ಲೇನು ಜಾಸ್ತಿ ಮಸಾಲೆ ಹಾಕಿಲ್ಲಲ್ವ. ಈರುಳ್ಳಿ, ಟೊಮೊಟೊ ಹಣ್ಣು, ಹಸಿರು ಮೆಣಸಿನ್ಕಾಯಿ ಅಷ್ಟೇ ಹಾಕಿರೋದಲ್ವ. ಇವಾಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಸಿಡಿದ್ಮೇಲೆ ನಾನಿಲ್ಲಿ ಒಂದು 4ರಿಂದ 5 ಬೆಳ್ಳುಳ್ಳಿ ಎಸ್ಲನ್ನ ಜಜ್ಜಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಬೇಳೆ ಸಾರು ಚೆನ್ನಾಗಿರುತ್ತೆ. ಫ್ಲೇವರ್ ಬೆಳ್ಳುಳ್ಳಿ ಖಾಲಿಯಾಗಿತ್ತು, ಅಷ್ಟೇ ಇದ್ದಿದ್ದು, ಹಾಗಾಗಿ ಸ್ವಲ್ಪನೇ ಹಾಕಿದ್ದೀನಿ. ಇಲ್ಲಾಂದರೆ ನಾನು ಬೇಳೆ ಸಾರಿಗೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತೀನಿ, ಚೆನ್ನಾಗಿರುತ್ತೆ. ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಒಣಗಿದ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇರಲಿಲ್ಲ, ಹಂಗಾಗಿ ಕರಿಬೇವಿನ ಸೊಪ್ಪು ಹಾಕಿಲ್ಲ. ಸ್ವಲ್ಪ ಇಂಗು ಮೇಯ್ನ್ ಬೇಳೆ ಸಾರಿಗಾಗಲಿ ತಿಳಿ ಸಾರಿಗಾಗಲಿ ಇಂಗು ಮೇಯ್ನಾಗಿ ಹಾಕಬೇಕು. ಯಾಕಂದರೆ ಅದ್ರ ಟೇಸ್ಟೇ ಚೇಂಜ್ ಆಗುತ್ತೆ, ಚೆನ್ನಾಗಾಗುತ್ತೆ. ಇವಾಗ ಅದು ಆಫ್ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿಬಿಟ್ಟು ಆಫ್ ಮಾಡಬೇಕು. ಇವಾಗ ಕುದ್ದಿರೋ ಅಂಥ ಬೇಳೆ ಸಾರು ಮೇಲೆ ಈ ಒಗ್ಗರಣೆನ ಹಾಕಬೇಕು. ಘಮ ಘಮ ಅಂತ ಇರುತ್ತೆ, ಸಿಂಪಲಾಗುತ್ತೆ, ಈಸಿಯಾಗುತ್ತೆ, ಬೇಗ ಆಗುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇದು ಇಷ್ಟು ಗಟ್ಟಿ ಇದೆ, ಇನ್ನೊಂದು ಸ್ವಲ್ಪ ಬಿಟ್ಟರೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಈ ಬೇಳೆ ಸಾರು ಸ್ವಲ್ಪ ಗಟ್ಟಿನೇ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ಮೊಸರು ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಊಟ ಮಾಡುವಾಗ ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಸಖತ್ತಾಗುತ್ತೆ. ಇವಾಗ ಬೇಳೆ ಸಾರು ರೆಡಿ ಆಯಿತು. ಒಂದು ಸೈಡ್ ಇದು ರೆಡಿ ಆಗಿದೆ. ಹಬ್ಬದ ಬಳೆ ಅಲ್ಲ ಮಗನೇ, ಇವಾಗ ಅಡುಗೆ ಎಲ್ಲ ದಾಲ್, ಇವಾಗ ಒಂದು ಸ್ವಲ್ಪ ಬಾಳೆಕಾಯಿ ಇಟ್ಟು ಒಂದು ಬಾಳೆಕಾಯಿ ಹಂಗೆ ಪಲ್ಯ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಇದರಲ್ಲಿ ರೈಸು, ಇದು ದಿಯಾನಿಗೆ ಒಂಚೂರು ಚಿತ್ರಾನ್ನ ಮಾಡೋಣ ಅಂತ ಇದ್ದೀನಿ. ಚಿತ್ರಾನ್ನ, ಇದು ಮೊಟ್ಟೆ ರೋಸ್ಟ್. ಇದು ಆ್ಯಕ್ಚುಲಿ ನಿನ್ನೆ ಫಿಶ್ ಇತ್ತಲ್ಲ,
ಫುಲ್ ರೋಸ್ಟ್ ಆಗ್ತದೆ ನಾನು ಮಾಡಿದ್ದೆ. ಮೋಸ್ಟ್ ಎಲ್ಲ ರೆಡಿ ಆಯಿತು. ಅದೇ ದೋಸೆ ಇಟ್ಟಿತ್ತು. ದೋಸೆ ತಿಂತೀಯಾ ಚಪಾತಿ ತಿಂತೀಯಾ ಅಂದರೆ ನನ್ನ ಮಗಳು ದೋಸೆ ಬೇಡ ಚಪಾತಿ ಬೇಡ ನಂಗೆ ಚಿತ್ರಾನ್ನ ಬೇಕು ಅಂತ ಇದ್ಲು ಅಂತೇಳಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ. ಮತ್ತು ನಾವು ಅಷ್ಟೇ ರೈಸ್ ಐಟಮ್ ತಿಂದರೆ ಒಳ್ಳೇದಲ್ವಾ ಅಂತ ಹೇಳ್ಬಿಟ್ಟು ರೈಸ್ ಐಟಮ್ಮೇ ಮಾಡಿಕೊಡೋದು. ಚಿತ್ರಾನ್ನ ರೆಡಿ ಮಾಡಿದ್ದೀನಿ. ಏನಿಲ್ಲ ಸಿಂಪಲಾಗಿ ಎಣ್ಣೆಯಲ್ಲೇ ಒಗ್ಗರಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಕಡಲೆ ಬೀಜ ಹಾಕ್ಬಿಟ್ಟು ಸ್ವಲ್ಪ ಅರಶಿನ ಪುಡಿ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚಿತ್ರಾನ್ನ ಥರ ಮಾಡ್ಕೊಡ್ತೀನಿ. ಇದಕ್ಕೆ ನಿಂಬೆಹಣ್ಣು ಏನು ಹಾಕಲ್ಲ ನಾನು. ಖಾರಕ್ಕೂ ಏನು ಹಾಕಲ್ಲ. ಖಾರ ತಿನ್ನೋದೇ ಇಲ್ಲ, ತೀರಾ ಖಾರ ತಿನ್ನಲ್ಲ. ನನ್ನ ಮಗಳು ವಯಸ್ಸು ಬೇರೆ ಮಕ್ಕಳು ನೋಡಿದ್ರೆ ಅವ್ರ ಮನೇಲಿ ಮಾಡುವಂಥ ಸಾಂಬಾರಿನ ಖಾರನೇ ಹಾಕ್ಸಿ ಊಟ ಮಾಡ್ತಾರೆ. ಬಟ್ ದಿಯಾ ಯಾಕೋ ತಿನ್ನೋದೇ ಇಲ್ಲ. ಇವಳಿಗೂ ಅಭ್ಯಾಸ ಮಾಡಬೇಕು, ಖಾರ ತಿನ್ನಬೇಕು. ಆದರೆ ಅವಳು ತಿನ್ನಲ್ಲ, ಏನು ಮಾಡೋದು. ಮುದ್ದು ಹೆಂಗೆ ತಿಂತೆ ತೋರಿಸು. ಹಾಂ 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 ಹಂಗೆ ತಿನ್ಬೇಕಾ? ಜಾಣ ಜುಬೇರು ಜಾಣ. ಹೌದಾ? ಚಲ್ಬೇಡ. ಮತ್ತೆ ಹೆಂಗಿದೆ ಚಿತ್ರಾನ್ನ? ಸೂಪರ್ ಆಗಿದಾ? ಮಮ್ಮಿಗೆ ಥ್ಯಾಂಕ್ ಯು ಹೇಳೇ ಇಲ್ಲ. ಯು ವೆಲ್ಕಮ್. ಮಮ್ಮಿ ತಿನ್ನಿಸ್ಬೇಕಾ? ಮತ್ತೆ ಅಲ್ಲಿ ಒಂದು ಇದಿತ್ತಲ್ಲ, ಇವತ್ತು ನೀನು ಅಂಗಡಿಗೆ ಹೋಗ್ತೀಯಾ ಸ್ಕೂಲ್ಗೆ ಹೋಗ್ತೀಯಾ? ಅಂಗಡಿಗೆ ಬಂದರೆ ಕಿತಾಪತಿ ಮಾಡ್ತೀಯಲ್ಲ ನೀನು. ನೀ ಜಾಣೇನಾ? ಅಂಗಡಿ ಕರ್ಕೊಂಡು ಹೋಗ್ತೀನಿ. ಹಂಗಾದ್ರೆ ಚಿಕ್ಕಿ ಬಂದಿರಲ್ಲ, ಚಿಕ್ಕಿ ಮನೆಗೆ ಹೋಗ್ತೀಯಾ? ಅನು ಜೊತೆ ಇರ್ತೀಯಾ? ಅನು ಚಿಕ್ಕಿ ಜೊತೆ ಇರಲ್ಲ? ಬೇಡ, ಚಿಕ್ಕಿ ಬಂದಿರಲ್ಲಂತೆ. ಹೌದಾ? ಮಮ್ಮಿಗೆ ಟೈಮ್ ಆಯ್ತು. ಹೌದಾ ಮಮ್ಮಿ? ನಾನು ತಿನ್ನಿಸ್ತೀನಿ ಕಡಲೆ. ಮಮ್ಮಿ ತಿನ್ನಿಸ್ತೀನಿ, ಸುಮ್ಮನೆ ಕಂದ. ಬರೀ ಕಡಲೆ ತಿನ್ಬೇಡ, ಅನ್ನ ತಿನ್ಬೇಕು. ಇಲ್ಲಾಂದ್ರೆ ಅಂಗಡಿ ಕರ್ಕೊಂಡು ಹೋಗಲ್ಲ. ಜಾಣೆ. ದಿಯಾನಿಗೆಲ್ಲ ತಿಂಡಿ ತಿನ್ನಿಸಿ ಟೈಮ್ ಆಯಿತು 10 o'clock. ನಾನು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಿದ್ದೆ, ಹಾಗಾಗಿ ಇವತ್ತು ತಲೆಗೆ ಎಣ್ಣೆ ಇರಲಿ ಅಂತೇಳ್ಬಿಟ್ಟು ತಲೆಗೆ ಸ್ನಾನ ಮಾಡಲಿಲ್ಲ. ಹಾಗೆ ಮೈಗೆ ಸ್ನಾನ ಮಾಡಿಕೊಂಡು ಬೇಗ ರೆಡಿಯಾಗಿ ಹೋಗೋಣ ಅಂತೇಳ್ಬಿಟ್ಟು ಬೇಗ ರೆಡಿ ಆಗ್ತಿದ್ದೀನಿ. ಟೈಮ್ ಆಗೇ ಹೋಗ್ಬಿಡುತ್ತೆ. ಬೇಗ ಎದ್ದೇಳೋಣ ಅಂದರೆ ನನಗಂತೂ ಬೇಗ ಎದ್ದೇಳೋಕ್ಕಾಗಲ್ಲ, ಹಾಗಾಗಿ ಲೇಟ್ ಆಗೋಗ್ಬಿಡುತ್ತೆ. ಅರ್ಜೆಂಟಲ್ಲಿ ಹೊರಡ್ತೀಯಾ, ಅದಕ್ಕೆ ಸ್ವಲ್ಪ ಬೇಗ ಎದ್ದೇಳಬೇಕು ಅಂತ ವಿತುನ್ ಹೇಳ್ತಾಯಿದ್ರು. ಇನ್ನೇನಿಲ್ಲ 5 ನಿಮಿಷ ಆಗೇ ಹೋಯಿತು ಅಂತೇಳಿ ಪಟಾಫಟ್ ಅಂತ ರೆಡಿ ಆಗ್ತೀರಿ. ರೆಡಿ ಅಂದರೆ ನಮ್ಮದೇನಿಲ್ಲ, ಒಂದೇ ಒಂದು ಗಾರ್ನಿಯರ್ದು ವಿಟಮಿನ್ ಸಿ ಕ್ರೀಮ್ ಒಂದು ಹಚ್ಕೊಂಡು ಒಂದು ಸ್ವಲ್ಪ ಲಿಪ್ಸ್ಟಿಕ್ಕು ಒಂದು ಸ್ಟಿಕ್ಕರ್ ಇಟ್ಕೊಂಡು ತಲೆ ಬಚ್ಕೊಂಡು ಹೊರಟ್ರೆ ನಮ್ದು ರೆಡಿ ಆಗೋದು ಮುಗಿಯಿತು. ಡೈಲಿ ಏನು ಮೇಕಪ್ ಎಲ್ಲ ಮಾಡ್ಕೊಂಡು ಶಾಪಿಗೆ ಹೋಗಲ್ಲ. ಮೇಕಪ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಜಿಗಿ ಅಂತ ಹೋದರೆ ಅಲ್ಲಿ ಕೂತ್ಕೊಂಡಂತೂ ನನಗೆ ಸ್ಟಿಚ್ ಮಾಡೋಕ್ಕಾಗಲ್ಲ. ಹಾಗಾಗಿ ಫ್ರೀಯಾಗಿರಬೇಕು. ಯೂಶ್ವಲಾಗಿ ತಲೆಗೆ ಎಣ್ಣೆ ಹಾಕ್ದಾಗ ಜಡೆ ಹಾಕ್ಕೊಂಡೇ ಹೋಗೋದು ನಾನು. ಕೂದಲು ಸ್ವಲ್ಪ ಡ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಟೈಮ್ ಆಯಿತು ಅಂತೇಳ್ಬಿಟ್ಟು ಹಾಗೆ ಬನಾನ ಕ್ಲಿಪ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ವಾಚು ಕಟ್ಟೋದನ್ನು ಮರ್ತು ಹೋಗ್ಬಿಟ್ಟಿದ್ದೆ. ಹೀಗಿರುತ್ತೆ ನನ್ನ ಡೈಲಿ ರೂಟೀನ್. ಇವಾಗ ಶಾಪಿಗೆ ಹೊರಟೆ. ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಬೈ ಬಾಯ್.